ಸೊ ಗೈಸ್ ಇವತ್ತು ನಾವು ಫಸ್ಟ್ ಟೈಮ್ ನಂದಿ ಧ್ವಜ ಎತ್ಕೊಂಡ್ಬಿಟ್ಟು ಕುಣಿದ್ವಿ ಮಸ್ತಾಗಿ ಕುಣಿದ್ವಿ ಅಂತ ವಿಡಿಯೋನ ಕೊನೆಗುಂಟ ನೋಡಿ ಮಸ್ತಾಗಿದೆ. ಸೊ ಗೈಸ್ ಇವತ್ತು ನಾವು 3 ಜನ ಬಂದಿದ್ದೆ, ಫಂಕ್ಷನ್ ಇತ್ತು ಅಂತ ಅಜ್ಜಂಪುರದ ಕಡೆ ಬಂದ್ವಿ. ಅಲ್ಲಿಂದ ಬಂದಿದ್ದೆ ನಾವು ನಮ್ಮಣ್ಣ ಅದೇ ಗ್ಯಾಪಲ್ಲಿ ಹಿಂಗಂದ. ಸೊ ಗೈಸ್ ಇವತ್ತು ನಾವು ಫಂಕ್ಷನ್ ಅಲ್ಲಿ ಯಾವ ತರ ಮಾಡ್ತೀವಿ ನಾನು ನಮ್ಮ ತಮ್ಮನ ಇವ್ರು ಮಾಡ್ತಿದ್ದೇವೆ. ಈಗ ನಿಮ್ಮ ಮುಂದೆ ಈಗ ನೆಚ್ಚಿನ ಸಾಂಗ್ ಬರ್ತಿದೆ ನೋಡಿ. ಆಮೇಲೆ ಅಲ್ಲಿಂದ ನಾವು 3 ಜನ ರೂಮಿಗೆ ಬಂದ್ಬಿಟ್ಟು ಬೆಳಗ್ಗೆ ಇತ್ತು ಫಂಕ್ಷನ್, ಅದಕ್ಕೆ ಒಂದು ನೈಟ್ ಇಲ್ಲೇ ಸ್ಟೇ ಆಗಬೇಕಿತ್ತು ಅಂತ ಸ್ಟೇ ಆಗ್ಬಿಟ್ಟು ಆಮೇಲೆ ಅಲ್ಲಿಂದ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಲಗೇಜ್ ಎಲ್ಲ ಎತ್ಕೊಂಡ್ಬಿಟ್ಟು ಕೆಳಗಡೆ ಎಳಿತಿದ್ವಿ. ಅದೇ ಗ್ಯಾಪಲ್ಲಿ ಅಲ್ಲಿ ಆಸ್ಟ್ ಗೀಟೆ ಆಡ್ತಿದ್ವು, ಅದನ್ನ ಕೇಳಿ ನಾವು ಹಂಗೆ ಸಾವಧಾನಂಗೆ ನಿಂತ್ಕೊಂಡ್ಬಿಟ್ವಿ. ಆಮೇಲೆ ಅಲ್ಲಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಚೆನ್ನಾಗಿ ಬಟ್ಟೆ ಹಾಕೊಂಡ್ಬಿಟ್ಟು ನಾನು ನಮ್ಮಣ್ಣ ಹಂಗೆ ಒಂದು ಗ್ಲಾಸ್ ಕಾಫಿ ಕುಡ್ಕೊಂಬಿಟ್ಟು ಅಲ್ಲಿಂದ ಹಾಗೆ ತಿಂಡಿ ಮಾಡ್ಕೊಂಡು ನಾವು ಅಂತಿದ್ದೆ ದೇವಸ್ಥಾನ ಕಡೆಗೆ ಬಂದಿದ್ದೆ. ಒಂದು ಟೀಮ್ ಬಡೆ ಸ್ಟಾರ್ಟ್. ಆಮೇಲೆ ಅಲ್ಲಿಂದ ಒಂದು ಟೀಮ್ ಬಡಿತಿದ್ದಂಗೆ ಅದೇ ಗ್ಯಾಪಲ್ಲಿ ಇನ್ನೊಂದು ಟೀಮ್ ಬಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಆಮೇಲೆ ಅಲ್ಲಿಂದ ನಮ್ಮ ವೀರಗಾಸೆ ಟೀಮು ಬಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಆಮೇಲೆ ಅಲ್ಲಿಂದ ನಾವು 4 ಜನ ನಂದಿ ಧ್ವಜ ಎತ್ಕೊಂಡ್ಬಿಟ್ಟು ಕುಣಿಯೋಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಫಸ್ಟ್ ಟೈಮ್ ನಂದಿ ಧ್ವಜ ಎತ್ಕೊಂಡು ಕುಣಿದಿದ್ದು, ಮಸ್ತಾಗಿ ಕುಣಿದ್ವಿ ನೋಡಿ, ಚಿತಲ್ ಪತಲ್ ಮಾಡಿದ್ದೀವಿ. ಆಮೇಲೆ ಅಲ್ಲಿಂದ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಗಾಡಿ ಟಾಪ್ ಮೇಲೆ ಕೂತಿದ್ದೀವಿ ಇವತ್ತು ನಾವು ನೋಡಿ ಗಾಯ್ಸ್, ಹೆಂಗ್ ಕೂತಿದ್ದೀವಿ ಗಿಲಿ ಇವತ್ತು. ಆಮೇಲೆ ಅಲ್ಲಿಂದ ನಮಗೆ ಸನ್ಮಾನ ಮಾಡಿಸ್ಕೊಂಡ್ಬಿಟ್ಟು ನಾವು ಬೈಕ್ ಹೊತ್ಕೊಂಡ್ಬಿಟ್ಟು ನಮ್ಮ ಮನೆ ಕಡೆಗೆ ಹೊರಟ್ವಿ. ಓಕೆ ಗೈಸ್, ಇವತ್ತಿನ ಇಷ್ಟ ಆಯಿತು. ನೆಕ್ಸ್ಟ್ ಲೆವೆಲ್ ಸಿಗೋಣ. ಇಲ್ಲ ಬಿಡ್ತಾ ಇರ್ತೀನಿ, ನನ್ನ ತಪ್ಪದೆ ಫಾಲೋ ಮಾಡ್ಕೊಂಡ್ಬಿಡಿ.